ನಾರ್ಮಲಿ ಒಬ್ಬ ಸ್ಟಾರ್ನ ಸಿನಿಮಾ ಬರ್ತಾ ಇದೆ ಅಂದ್ರೇನೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಅಲ್ವಾ. ಅಂಥದ್ರಲ್ಲಿ ಇದು ತಲಪತಿ ವಿಜಯ್ ಅವರ ಸಿನಿಮಾ, ಕೊನೆಯ ಸಿನಿಮಾ. ಇದೇ ಕಡೆಯ ಬಾರಿ ಅವರನ್ನ ಸ್ಕ್ರೀನ್ ಮೇಲೆ ನೋಡ್ತೀವಿ. ಇನ್ ಮುಂದೆ ಅವ್ರ ಸಿನಿಮಾಗಳೇ ಬರಲ್ಲ ಅಂದಮೇಲೆ ಫ್ಯಾನ್ಸ್ನು ಸೇರಿ ಆ ವ್ಯಕ್ತಿನ ಇಷ್ಟಪಡೋ ಪ್ರತಿಯೊಬ್ರು ಎಮೋಷನಲಿ ನಿರೀಕ್ಷೆ ಇಟ್ಟು ಕಾಯ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಆ ಒನ್ ಲಾಸ್ಟ್ ಟೈಮ್ ಅನ್ನೋ ಟ್ಯಾಗ್ ಲೈನ್ ಒಂದು ಎಕ್ಸ್ಟ್ರಾ ಹೈಪ್ ಅನ್ನ ತಂದ್ಬಿಟ್ಟಿರತ್ತೆ ಸಿನಿಮಾಗೆ. ಸೊ ಅಂಥದ್ರಲ್ಲಿ ಈಗ ಅದು ಕೂಡ ಒಂದು ರೀಮೇಕ್ ಅಂತ ಹೇಳ್ಬಿಟ್ರೆ ಬರೀ ಹೇಳೋದಲ್ಲ, ಫ್ರೇಮ್ ಟು ಫ್ರೇಮ್, ಡೈಲಾಗ್ ಟು ಡೈಲಾಗ್, ಇವನ್ ಮಮಿತಾ ಅವರ ಕ್ಯಾರೆಕ್ಟರ್ ಹೆಸರನ್ನ ಸಹ ವಿಜಿ ಅಂತಾನೆ ತಗೊಂಡಿದ್ದಾರೆ. ಲೈಕ್ ಲಿಟ್ರಲಿ ಏನ್ ಹೇಳ್ಬೇಕೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಜನನಾಯಗನ್ ಇದು ವಿನೋತ್ ಅವರು ಡೈರೆಕ್ಟ್ ಮಾಡ್ತಾ ಇರುವಂತ ಚಿತ್ರ. ಇದೇ ಜನವರಿ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನು ಅದರ ಸಲುವಾಗಿ ಇವತ್ತು ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ಸೊ ಬನ್ನಿ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ನನಗೆ ಈ ಟ್ರೈಲರ್ ಕಟ್ ಚೆನ್ನಾಗಿ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಬಿಕಾಸ್ ಮಾಸ್ ಕಮರ್ಷಿಯಲ್ ಸಿನಿಮಾಗಳಿಗೆ ತನ್ನದೇ ಆದ ಟೆಂಪ್ಲೇಟ್ ಇರುತ್ತೆ, ಒಂದು ಫಾರ್ಮುಲಾ ಇಟ್ಕೊಂಡೇ ಓಡ್ತಾ ಇರ್ತವೆ. ಸೊ ಆ ನಿಟ್ಟಿನಲ್ಲಿ ಸೀಕ್ವೆನ್ಸಸ್ ಗಳನ್ನ ತಂದಿರೋದಾಗ್ಲಿ, ಫ್ರೇಮ್ ಟು ಫ್ರೇಮ್ ಎಡಿಟ್ ಮಾಡಿ ಕೊಟ್ಟಿರೋದಾಗ್ಲಿ ಸಖತ್ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಆ ಪ್ರೊಸೆಸ್ ಅಲ್ಲಿ ಪ್ಲಾಟ್ ಬಗ್ಗೆ ಹೇಳ್ತಾ ಹೋಗಿದ್ದಾರೆ, ಕ್ಯಾರೆಕ್ಟರ್ ನ ಮೋಟೋ ಏನು ಅದ್ರ ಬಗ್ಗೆನೂ ಮಾತಾಡ್ತಾರೆ. ಇವನ್ ಅಲ್ಲಿರೋ ವಿಜುವಲ್ಸ್, ಕಂಟೆಂಟ್ ಭಗವಂತ್ ಕೇಸರಿನ ಹೋಲ್ತಾ ಇದೆ ಅಂದ್ರೂ ಅದನ್ನ ಎಲ್ಲೂ ಸಹ ಹೈಡ್ ಮಾಡೋದಕ್ಕೆ ನೋಡಿಲ್ಲ, ಆನೆಸ್ಟ್ ಆಗಿ ತಂದಿದ್ದಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಈಗ ಆ ವಿಷಯನ ಮುಚ್ಚಿಟ್ಟು ಸುಮ್ನೆ ರಾಂಗ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದ್ರೆ ಮುಂದೆ ಅದು ಸಿಕ್ಕಾಪಟ್ಟೆ ದೊಡ್ಡದಾಗೇನೆ ಬ್ಯಾಕ್ ಫೈರ್ ಆಗ್ತಿತ್ತು ಸಿನಿಮಾಗೆ. ಹಾಗಾಗಿ ಇವಾಗ್ಲೇ ಅದನ್ನೆಲ್ಲ ರಿವೀಲ್ ಮಾಡಿ ಟ್ರೈಲರ್ ಮೂಲಕ ಪ್ರೇಕ್ಷಕರನ್ನ ಪ್ರಿಪೇರ್ ಮಾಡಬೇಕು ಅಂತ ಹೊರಟ್ರಲ್ವಾ, ನಿಜವಾಗ್ಲೂ ಒಂದೊಳ್ಳೆ ನಿರ್ಧಾರ ಅಂತಾನೆ ಹೇಳ್ತೀನಿ. ಇನ್ನು ವಿಜಯ್ ಅವರ ಪೊಲಿಟಿಕಲ್ ಕರಿಯರ್ ನ ರೆಫರೆನ್ಸ್ ಆಗಿ ಇಟ್ಕೊಂಡು ಅದಕ್ಕೆ ಅಂತ ಒಂದಷ್ಟು ಎಕ್ಸ್ಟ್ರಾ ಸೀಕ್ವೆನ್ಸಸ್ ಗಳನ್ನ ಕೂಡ ಸೇರಿಸಿ ಬರ್ದಿದ್ದಾರೆ. ಅದು ಟ್ರೈಲರ್ ನಲ್ಲಿ ಎವಿಡೆಂಟ್ ಆಗಿ ಕಾಣ್ತಾ ಇದೆ. ಸೊ ಇದನ್ನ ಡೈರೆಕ್ಟ್ ಆಗಿ ಅನ್ನೋ ಬದಲು ಇನ್ಸ್ಪೈರ್ ಆಗಿ ಬರ್ದಿರೋ ಕಥೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಆಲ್ಸೋ ಮಗಳು ವಿಜಿ ಪಾತ್ರ ಏನಿದೆ, ಅವಳ ಸುತ್ತ ಇರೋ ಸೀಕ್ವೆನ್ಸಸ್ ಗಳೇ ಈ ಸಿನಿಮಾದ ಕೋರ್ ಎಮೋಷನ್. ಬಟ್ ಅದರ ಜೊತೆಗೆ ರಾಜಕೀಯ, ರ್ಯಾಲಿ, ಮಿಸ್ಯೂಸ್ ಆಗ್ತಾ ಇರುವಂತ ಪೊಲಿಟಿಕಲ್ ಪವರ್, ಅಲ್ಲಿರೋ ತೊಂದರೆಗಳು, ಇದನ್ನೆಲ್ಲ ಸೇರಿ ಆ ಟೈಟಲ್ ಜನನಾಯಕ ಅನ್ನೋದನ್ನ ಚೆನ್ನಾಗಿ ಡಿಫೈನ್ ಮಾಡುತ್ತೆ ಅಂತ ಅನ್ಕೋತೀನಿ. ಸೊ ನೋಡುವ ಕೇಸರಿ ಪ್ಲಾಟ್ ಒಳಗೆ ವಿಜಯ್ ಅವ್ರಿಗೆ ಅಂತಾನೆ ಬರ್ದಿರೋ ಈ ಎಲಿಮೆಂಟ್ಗಳು ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತವೆ ಅಂತ. ಇನ್ನು ಆಗ್ಲೇ ಹೇಳ್ದ ಹಾಗೆ ಟ್ರೈಲರ್ ಕಟ್ ತುಂಬಾನೇ ಫಾಸ್ಟ್ ಆಗಿದೆ. ಎಲಿವೇಶನ್ಸ್ ಅಂತೂ ಭರ್ಜರಿಯಾಗಿ ಕೊಟ್ಟಿದ್ದಾರೆ. ಅಂಡ್ ಸ್ಪೆಷಲಿ ಈ ಸಲ ರಕ್ತಪಾತನು ಜೋರಾಗೆ ಇರೋ ಹಾಗೆ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ಅದೇ ಕಾರಣಕ್ಕೆ ಸೆನ್ಸರ್ ಕೂಡ ತಡ ಆಗಿರೋದು. ಬಟ್ ಏನೇ ಇರ್ಲಿ, ಇವುಗಳಿಂದಾನೇ ಫ್ಯಾನ್ ಸರ್ವಿಸ್ ಎಲಿಮೆಂಟ್ ಗಳು ಹುಟ್ಕೊಳ್ಳೋದು, ಹಾಗೆ ಥಿಯೇಟ್ರಿಕಲ್ಲಿ ಒಳ್ಳೆ ಮೂಮೆಂಟ್ ಗಳು ಸಹ ಕ್ರಿಯೇಟ್ ಆಗೋದು. ಟ್ರೈಲರ್ ಅದನ್ನ ಪ್ರಾಮಿಸ್ ಮಾಡ್ತಾ ಇದೆ. ಸೊ ಸಿನಿಮಾ ಕೂಡ ಅದನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇನ್ನು ಮ್ಯೂಸಿಕ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ವಿಚಾರದಲ್ಲಿ ಆಸ್ ಯೂಶುವಲ್ ಅನಿರುದ್ಧ್ ಅವರು ಸಖತ್ತಾಗಿ ಡೆಲಿವರ್ ಮಾಡಿದ್ದಾರೆ. ಅಂಡ್ ಎಸ್ಪೆಷಲಿ ಅವರು ಬೇರೆ ಬೇರೆಲ್ಲಾರು ಸಾಂಗ್ ಇದೆಯಲ್ಲ, ಅದಂತೂ ನನಗೆ ಹೆವಿ ಇಷ್ಟ ಆಗೋಯ್ತು. ಆ ಥೀಮ್ ಮ್ಯೂಸಿಕ್ ಅನ್ನ ಇಡೀ ಸಿನಿಮಾದಲ್ಲಿ ಸಖತ್ತಾಗಿ ಬಳಸ್ಕೊತಾರೆ. ಅದರಿಂದಾನೇ ಒಳ್ಳೊಳ್ಳೆ ಎಲಿವೇಶನ್ಸ್ ತರ್ತಾರೆ ಅಂತಾನೂ ಅನಿಸ್ತಾ ಇದೆ. ನೋಡೋಣ. ಇನ್ನು ಟೆಕ್ನಿಕಲಿ ಔಟ್ಪುಟ್ ಅಷ್ಟೊಂದೇನು ಇಂಪ್ರೆಸ್ ಮಾಡ್ತಾ ಇಲ್ಲ ನನಗೆ. ಕ್ಲೋಸ್ ಅಪ್ ಅಲ್ಲಿ ಪರವಾಗಿಲ್ಲ, ಒಂದು ಮಟ್ಟಿಗೆ ಚೆನ್ನಾಗೆ ಕಾಣುತ್ತೆ. ಬಟ್ ಅದು ಹೊರಗಡೆ ಹೋದ ಹಾಗೆ ಆ ವೈಡ್ ಆಂಗಲ್ ಫ್ರೇಮ್ಗಳು, ಸ್ಪೆಷಲಿ ಆ ಲಾಸ್ಟ್ ಒಂದು 40 ಸೆಕೆಂಡ್ ಏನಿದೆ ಅಲ್ಲಿರೋ ಫ್ರೇಮ್ಗಳು, ಅದೆಲ್ಲ ತುಂಬಾ ಪ್ಯಾಚಿ ಅನಿಸ್ತಾ ಇದೆ. ಗ್ರೀನ್ ಸ್ಕ್ರೀನ್ ಕೂಡ ಎದ್ದು ಹೊಡಿತಾ ಇದೆ. ಸೊ ಅದು ಮತ್ತಷ್ಟು ಬೆಟರ್ ಆಗ್ಲೇಬೇಕು. ಆಲ್ಸೋ ಕಲರ್ ಗ್ರೇಡಿಂಗ್ ಕೂಡ ಓವರ್ಲಿ ಸ್ಯಾಚುರೇಟ್ ಆಗೋಗಿದೆ. ಸೊ ಅದ್ರ ಮೇಲೇನು ವರ್ಕ್ ಮಾಡ್ಲಿ. ಇನ್ನು ಉಳ್ದಿರೋದು 6 ದಿನ ಅಷ್ಟೇ. ಇನ್ನು ಕೊನೆಯದಾಗಿ ನಾನು ಕೇಳ್ಕೊಳ್ಳೋದು ಒಂದೇ, ವಿಜಯ್ ಅವರ ಕೊನೆಯ ಸಿನಿಮಾ ಹೈ ಎಮೋಷನ್ ಅಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ ಕಥೆ ಏನೇ ಇರ್ಲಿ, ಈಗಂತೂ ಎಲ್ಲ ಮುಗ್ದೋಗಿದೆ. ಸೊ ಹೊಸದಾಗಿ ಸೇರಿಸಿರೋ ವಿಷಯಗಳು, ಪೊಲಿಟಿಕಲ್ ಎಲಿಮೆಂಟ್ಗಳು ವರ್ಕ್ ಆಗ್ಬಿಡ್ಲಿ, ಫ್ಯಾನ್ ಸರ್ವಿಸ್ ಎಲಿಮೆಂಟ್ ಗಳಂತೂ ಸಖತ್ತಾಗಿ ಬಂದ್ಬಿಡ್ಲಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ಟ್ರೈಲರ್ ನೋಡಿ ನಿಮಗೆ ಯಾವ ತರ ಒಪಿನಿಯನ್ ಗಳು ಬಂತು ಅದನ್ನ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.